ವಂದೇ ಶಂಕರ ಗುರುದೇವಾ ವಂದೇ ಶಂಕರ ಗುರುದೇವಾ ವಂದೇ ಶಂಕರ ಗುರುದೇವಾ ಪಾವನ ಚರಣ ತೋರೈ ಕರುಣಾ ಜ್ಞಾನಾಮೃತ ಪೂರ್ಣ ವಂದೇ ಶಂಕರ ಗುರುದೇವಾ ನಿತ್ಯ ನಿರಂಜನ ಸತ್ಯಸ್ವರೂಪ ಪ್ರತ್ಯಗಾತ್ಮನೇ ಆನಂದರೂಪ ನೀಡೈ ಘನ ಜ್ಞಾನ ಬೋಧ ಬೇಡುವೆ ನಿನ್ನೊಳು ಶಂಕರ ವಂದೇ ಶಂಕರ ಗುರುದೇವಾ ಆತ್ಮಸ್ವರೂಪವ ಬೋಧಿಸಿಯನ್ನ ಮುಕ್ತ ಮಾಡು ನೀ ಶ್ರೀ ಗುರುದೇವಾ ನಾರಾಯಣ ಪಥದ ಬೋಧ ನಾರಾಯಣ ಪಥದ ಬೋಧ ಬೇಡುವೆ ನಿನ್ನೊಳು ಶಂಕರ ವಂದೇ ಶಂಕರ ಗುರುದೇವಾ ವಂದೇ ಶಂಕರ ಗುರುದೇವಾ ವಂದೇ ಶಂಕರ ಗುರುದೇವಾ ಸದ್ಗುರುನಾಥ ಮಹಾರಾಜ್ ಕಿ ಭಕ್ತಿಯ ಮಹಿಮೆ ಅಂತ ಏಳು ದಿವಸಗಳ ಕಾಲ ಭಗವಂತ ಗೀತೆಯಲ್ಲಿ ಭಕ್ತಿಯನ್ನು ಯಾವ ರೀತಿ ಬೋಧಿಸಿದ್ದಾನೆ, ಅದೇ ಜ್ಞಾನ. ಜ್ಞಾನ ಬೇರೆ, ಭಕ್ತಿ ಬೇರೆ ಇಲ್ಲ ಅಲ್ಲ. ಶಬ್ದಗಳು ಬೇರೆ ಬೇರೆ. ಜ್ಞಾನ ಅದೊಂದು ಶಬ್ದ, ಭಕ್ತಿ ಇನ್ನೊಂದು ಶಬ್ದ. ಜ್ಞಾನ ಅಂದ್ರೇನು?
ದೇವರಂದರೆ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಳೋದು ಜ್ಞಾನ. ನಾನು ಯಾರು ಅನ್ನುವಂಥದ್ದು ತಿಳ್ಕೊಳ್ಳೋದು ಜ್ಞಾನ. ಓಯ್, ಈ ಈ ಈ ಜಗತ್ತನ್ನುವಂಥದ್ದು ಎಲ್ಲಿಂದ ಬಂತು? ಇದನ್ನು ಸೃಷ್ಟಿ ಮಾಡಿದವ ಯಾರು? ಜ್ಞಾನ. ಆಲೋಚನೆ ಮಾಡಿ. ಬೆಳಿಗ್ಗೆ ನಾನು ಎದ್ದಾಗ ಈ ದೇಹಕ್ಕೆ ಅಂಟಿಕೊಂಡ ಮೇಲೆ ನಾನು ನನ್ನದು. ಹೌದಲ್ಲೋ? ನಮ್ಮ ಋಷಿಗಳು ಕತೆ ಬರೆಯಲಿಲ್ಲ. ನಮ್ಮ ಋಷಿಗಳು ಕಟ್ಟು ಕತೆ ಬರೆಯಲಿಲ್ಲ. ನಮ್ಮ ಋಷಿಗಳು ಬರೆದಿರೋದು ವಿಚಾರ ಮಾಡಿ, ಮನಸ್ಸು ಬುದ್ಧಿಯ ಮೂಲಕ ವಿಚಾರ ಮಾಡಿ, ಸತಪೋತಪ್ಯತ ಸತಪಸ್ತಪ್ತ್ವಾ ಸತಪೋತಪ್ಯತ ಸತಪಸ್ತಪ್ತ್ವಾ ವಿಚಾರ ಮಾಡಿ ಗ್ರಂಥಗಳನ್ನು ಬರೆದಿರೋದು. ಇವಾಗ ಆಲೋಚನೆ ಮಾಡಿ. ನಿದ್ದೆ, ನನ್ನ ನಿದ್ದೆಯಲ್ಲಿ ನಾನೇ ಇಲ್ಲ, ಜೀವಭಾವವೇ ಇಲ್ಲ. ಯಾವಾಗ ನಾನನ್ನೋ ಜೀವಭಾವವೇ ಇಲ್ಲವೋ ಜಗತ್ತೆಲ್ಲಿ? ಜಗತ್ತು ಯಾವಾಗ ಇಲ್ಲವೋ ಜಗದೀಶ್ವರ ಎಲ್ಲಿ? ಇವಾಗ ಹೇಳಿ, ನಾನು, ನನ್ನದು. ಈ ನಾನು ಅನ್ನುವ ಜೀವ, ನನಗೆ ಕಾಣುವ ಜಗತ್ತು ಎರಡೂ ಕಾಣುವಾಗಲ್ವ ಸ್ವಾಮಿ? ಸಹಜವಾಗಿ ಆದರೂ ಮನಸ್ಸು ಕೇಳುತ್ತದೆ, ಏನು? ಜೀವ ಜಡರೂಪ ಪ್ರಪಂಚವನು ನಮ್ಮಿಬ್ಬರನ್ನು ಸೃಷ್ಟಿ ಮಾಡಿದವ ಯಾರು? ಎಲ್ಲಿಂದ ಬಂದದ್ದು ನಾವು? ನಮ್ಮ ಸ್ವರೂಪ ಏನು? ಹೋಗೋದೆಲ್ಲಿಗೆ? ಜೀವನದ ನಿಜವಾದ ಉದ್ದೇಶ ಏನು? ಧ್ಯೇಯ ಏನು? ನಾನು ಜೀವ, ಇಷ್ಟು ಉದ್ದಾಗಲ. ದೇಹ ಕಂಟಿಕೊಂಡ ಕೂಡಲೇ ಜೀವಭಾವ. ಇದು ನಾನು ಅಂತನ್ನುವಾಗ ಜಗತ್ತು, ಹೊರ ಜಗತ್ತು. ಇದು ಎರಡೂ ಕಾಣುವಾಗಲ್ವಾ ಸ್ವಾಮೀಜಿ? ಇದು ಎರಡಕ್ಕೂ ಕಾರಣ ಯಾರು? ಜೀವ ಜಡ ರೂಪ ಪ್ರಪಂಚ ನವದಾವುದೋ ಆವರಿಸಿಕೊಂಡು ಮೊಳ ನೆರೆದು ಮಿಹುದಂತೆ, ಭಾವಕೊಳ ಪಡದಂತೆ ಅಳತೆಗಳ ಬಡದಂತೆ, ಯನ್ಮನಸಾನ ಮನುತೆ ಯಥೋ ವಾಚೋ ನಿವರ್ತಂತೆ, ಅಪ್ರಾಪ್ಯ ಮನಸಾ ಸಹ. ಇಂದ್ರಿಯ ಮನಸ್ಸು ಬುದ್ಧಿಗಳಿಗವ ಎಟಕಲ್ಲಂತೆ. ಯಾರು? ನಮ್ಮನ್ನು ಸೃಷ್ಟಿಸಿದ ದೇವರು. ಅಲ್ಲ ಸ್ವಾಮೀಜಿ, ಎಲ್ಲಿದ್ದಾನ? ನೀನಿರೋದೆಲ್ಲಿ ಹೇಳು? ನೀನಿರೋದೆಲ್ಲಿ ಸ್ವಾಮೀಜಿ? ಎಚ್ಚರದಲ್ಲಿ ನಾನು ನಾನು ಅಂತಂತೇನೆ, ಹೌದು. ಎಲ್ಲಿ? ಮನಸ್ಸಲ್ಲಿ. ಕನಸಲ್ಲಿ ನಾನು ನಾನು ಅಂತಂತೇನೆ, ಎಲ್ಲಿ? ಮನಸ್ಸಲ್ಲಿ. ಇದು ಎರಡೂ ಇಲ್ಲ ನಿದ್ದೆಯಲ್ಲಿ. ಆದರೆ ನಿದ್ದೆಯಿಂದ ಹೇಳ್ತೇನಲ್ಲ. ನಿದ್ದೆಯಿಂದ ಏಳುವುದರಿಂದ ನಿದ್ದೆಯಲ್ಲೂ ಇದ್ದೆ. ಎಚ್ಚರದಲ್ಲಿ ದೇಹದ ಮೂಲಕ, ಕನಸಲ್ಲಿ ಮನಸ್ಸಿನ ಮೂಲಕ, ನಿದ್ದೆಯಲ್ಲಿ ಅವ್ಯಕ್ತ ಕಾಣದ ರೀತಿಯಲ್ಲಿ ಬೀಜ ರೂಪದಲ್ಲಿ ಅಲ್ಲಿದ್ದೇನೆ. ಇರೋದ್ರಿಂದಲ್ಲ ಸಾನ್ ಬೆಳಿಗ್ಗೆ ಹೇಳೋದು ನೀವು. ಬೆಳಿಗ್ಗೆದ್ದ ಕೂಡಲೇ ಏನು ಹೇಳೋದು ನೀವು? ಸ್ವಾಮೀಜಿ ಚೆನ್ನಾಗಿ ನಿದ್ದೆ ಮಾಡಿದೆ. ಯಾರ ಅನುಭವ? ಬೆಳಿಗ್ಗೆದ್ದ ಕೂಡಲೇ ಏನು ಹೇಳೋದು ನೀವು? ಚೆನ್ನಾಗಿ ನಿದ್ದೆ ಮಾಡಿದೆ. ಯಾರ ಅನುಭವ ಅದು? ನಿಮ್ಮದೇ. ಅದರ ಅರ್ಥ ಏನು? ಅಲ್ಲಿತ್ತು, ಜೀವ ಇತ್ತು, ಜೀವದ ಅನುಭವ. ಎಚ್ಚರದಲ್ಲಿ ನಾನು ನನ್ನ ಜಗತ್ತು, ಕನಸಲ್ಲಿ ನಾನು ನನ್ನ ಜಗತ್ತು, ನಿದ್ದೆಯಲ್ಲಿ ಇಬ್ಬರೂ ಇಲ್ಲ. ನಾನು ನನ್ನ ಜಗತ್ತು ಎರಡೂ ಇಲ್ಲ. ಮತ್ತು ಬೀಜ ರೂಪದಲ್ಲಿ ಅವ್ಯಕ್ತ ಸ್ಥಿತಿಯಲ್ಲಿ ನನ್ನ ಪಾಡಿಗೆ ನಾನಿದ್ದೆ. ಇವಾಗ ಹೇಳಿ, ಎಚ್ಚರ, ಕನಸು, ನಿದ್ದೆ. ಎಚ್ಚರ, ಕನಸು, ನಿದ್ದೆ.
ಈ ಎಚ್ಚರ ಕನಸು ನಿದ್ದೆ ಈ ಮೂರು ಅನುಭವಗಳೇನುಂಟು ಎಲ್ಲಿ ಸಿಗೋದು? ಎಲ್ಲಿ ಸಿಗೋದು? ಮನಸ್ಸು ಬುದ್ಧಿಯಲ್ಲೇ. ಮನಸ್ಸು ಬುದ್ಧಿಯಲ್ಲೇ ಸಿಗೋದಾದರೆ ಯಾರ ಬೆಳಕಲ್ಲಿ? ಯಾರ ಬೆಳಕಲ್ಲಿ ಎಚ್ಚರವನ್ನು ನೋಡುವುದು ನೀವು? ನಿಮ್ಮ ಮನಸ್ಸು ಬುದ್ಧಿಯ ಹಿಂದೆ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಮಾತು ಮನಗಳಿಂದತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ. ನಿರ್ಮಲ ವಿಮಲ ಪರಂಜ್ಯೋತಿ. ಆ ಪರಮಾತ್ಮ ಜ್ಯೋತಿ ಸ್ವಾಮಿ ಹೃದಯದಲ್ಲಿ, ಮನಸ್ಸು ಬುದ್ಧಿಯ ತಳದಲ್ಲಿ. ಅದು ಕಾಣಲ್ಲ. ಯಾವುದು ಕಾಣುವುದಿಲ್ವೋ ನಾವೇನಂತೇವೆ? ಇಲ್ಲ. ಜನರಿಗೆ ಕೇಳಿ ಅಂತೆ, ದೇವರಿದ್ದಾನೆ. ಸ್ವಾಮೀಜಿ, ದೇವರಿದ್ದರೆ ಕಾಣಬಾರ್ದ? ಅಜ್ಞಾತವಾದುದು ಅಭಾವವೆನೆ ನಾಸ್ತಿಕನು, ಅಜ್ಞೇಯವೆಂದದಕ್ಕೆ ಕೈ ಮುಗಿಯ ಭಕ್ತ. ಜಿಜ್ಞಾಸ್ಯವೆಂದು ಪರಿಕಿಸತೊಡಗೆ ವಿಜ್ಞಾನಿ, ಸ್ವಜ್ಞಪ್ತಿ ಶೋಧಿ ಮುನಿ ಮಂಕುತಿಮ್ಮ. ನೀವು ದೇವರನ್ನು ನೋಡಿದ್ದೀರಾ? ಇಲ್ಲ. ಕಣ್ಣಿಗೆ ಕಾಣದಿರುವುದರಿಂದ, ಇಂದ್ರಿಯಗಳಿಗೆ ಕಾಣದಿರುವುದರಿಂದ, ಮನಸ್ಸು ಬುದ್ಧಿಗೆ ಎಟಕದಿರುವುದರಿಂದ ಅಜ್ಞಾತ, ಅದು ಇಲ್ಲ. ಯಾರವನು? ನಾಸ್ತಿಕ. ಅಜ್ಞಾತವಾದುದು ಅಭಾವ, ಅದಿಲ್ಲ. ದೇವರನ್ನುವಂಥದ್ದು ಇಲ್ಲವೇ ಇಲ್ಲ. ಇದ್ದರೆ ನನ್ನ ಮುಂದೆ ಬರಬಾರ್ದ? ನಾಸ್ತಿಕ ಯಾರು? ಅದು ಕಣ್ಣಿಗೆ ಕಾಣಲ್ಲ, ಇಂದ್ರಿಯಗಳಿಗೆ ಸಿಗಲ್ಲ. ಇಲ್ಲ, ದೇವರೇ ಇಲ್ಲ. ಇನ್ನೊಬ್ಬ ಭಕ್ತ ಯಾರು? ಅಜ್ಞೇಯ. ಸ್ವಾಮೀಜಿ, ಭಗವಂತ ಇದ್ದಾನೆ. ಎಲ್ಲಿ? ಹೊರಗಿನ ಕಣ್ಣಿಗೆ ಕಾಣುವ ವಿಷಯಗಳ ಹೊರಗಿನ ವಿಷಯಗಳಲ್ಲಿ ಅಲ್ಲ. ಮತ್ತು ಇಂದ್ರಿಯಗಳ ಹಿಂದೆ, ಮನಸ್ಸಿನ ಹಿಂದೆ, ಬುದ್ಧಿಯ ಹಿಂದೆ. ಧಿಯೋ ಯೋ ನಃ ಪ್ರಚೋದಯಾತ್. ನಮ್ಮ ಬುದ್ಧಿಯನ್ನು ಬೆಳಗುತ್ತಾ ಇರುವ ಒಂದು ಜ್ಯೋತಿ ಇದೆ, ಅದು ಕಾಣಲ್ಲ. ಅಜ್ಞೇಯ, ಅದು ಇಂದ್ರಿಯ ಮನಸ್ಸು ಬುದ್ಧಿಗಳಿಗೆ ಎಟಕಲ್ಲ. ಸ್ವಾಮೀಜಿ, ಭಗವಂತ ಇದ್ದಾನೆ. ಅವನಿಗೇನು ಹೇಳೋದು ನೀವು? ಭಕ್ತ. ಅಜ್ಞಾತವಾದುದು ಇಲ್ಲ ಅಂತ ಹೇಳಿದರೆ ಅವನ ನಾಸ್ತಿಕ. ಇದ್ದಾನೆ, ಕಣ್ಣಿಗೆ ಕಾಣುವವನಲ್ಲ, ಇಂದ್ರಿಯ ಮನಸ್ಸು ಬುದ್ಧಿಗಳಿಗೆ ಎಟಕುವವನಲ್ಲ, ಅವುಗಳ ಹಿಂದಿರುವವನು. ಅವ ಇದ್ದಾನೆ, ಭಕ್ತ. ಭಕ್ತ. ಜಿಜ್ಞಾಸ್ಯವೆಂದು ಪರಿಕಿಸತೊಡಗೆ. ಸ್ವಾಮೀಜಿ, ಕಾರ್ಯ ಕಾಣ್ತದೋ ಇಲ್ವೋ? ಕಾರ್ಯ ಅಂದ್ರೇನು? ಜಗತ್ತು ಕಾಣುತ್ತದೆ, ಜಗತ್ತು ಕಾಣುತ್ತದೆ. ನಾನಿದ್ದೇನೆ. ಜೀವ ಜಡ ರೂಪ ಪ್ರಪಂಚ, ಜೀವ ಮತ್ತು ಜಗತ್ತು ಎರಡೂ ಇರುವುದರಿಂದ ಕಾರಣ ಇರಬೇಡದು ಸ್ವಾಮಿ. ಇದಕ್ಕೆ ಕಾರಣ ಯಾರು? ಅವನಿಗೇನು ಹೆಸರು? ವಿಜ್ಞಾನಿ. ಅಂದ್ರೇನು? ಕಾರ್ಯ ಕಾಣುತ್ತದೆ, ಬಟ್ಟೆ ಅನ್ನುವಂಥದ್ದು ಕಾಣುತ್ತದೆ. ಅದರ ಅರ್ಥ ಏನು? ಹತ್ತಿ ಇರಲೇಬೇಕು. ಇದಾದದ್ದು ಯಾವುದರಿಂದ? ಹತ್ತಿಯಿಂದ. ಹತ್ತಿಯನ್ನು ನೇಯ್ದು ಅದನ್ನು ಬಟ್ಟೆ ಮಾಡಿದ್ದು ಯಾರು? ಅವ ಒಬ್ಬ ನೇಯ್ಗೆಗಾರ ಇರಲೇಬೇಕು. ನೇಯ್ಗೆಗಾರ ಹಾಗೂ ಹತ್ತಿ ಒಂದು ನಿಮಿತ್ತ ಕಾರಣ, ಇನ್ನೊಂದು ಉಪಾದಾನ ಕಾರಣ. ಪ್ರತಿಯೊಂದು ಸೃಷ್ಟಿಯಲ್ಲೂ ಎರಡಿರಲೇಬೇಕು. ಬುದ್ಧಿ ಯಾರು? ಜಿಜ್ಞಾಸ್ಯ. ವಿಜ್ಞಾನಿ ಸ್ವಾಮಿ ಭಗವಂತ ಇದ್ದಾನೆ, ತಿಳ್ಕೋಬೇಕು. ಕಾರ್ಯಕ್ಕೊಂದು ಕಾರಣ ಇರಲೇಬೇಕು. ಅವ ವಿಜ್ಞಾನಿ. ನಮ್ಮ ಋಷಿಗಳು ಸ್ವಜ್ಞಪ್ತಿ ಅಹಮಸ್ಮಿ. ಸ್ವಾಮೀಜಿ, ನಾನಿದ್ದೇನೆ. ಹೌದು, ನಾನಿದ್ದೇನೆ ಅಂತ ಅನ್ನಬೇಕಾದ್ರೆ ಭಗವಂತ ಇರಲೇಬೇಕು.
ಅಂದರೆ ಸ್ವಾಮೀಜಿ ನಾನಿದ್ದೇನೆ, ಅಹಮಸ್ಮಿ, ನಾನು ಜಾಗ್ರಸ್ವಪ್ನ ಸುಷುಪ್ತಿಷು ಸ್ಫುಟತರ ಯಾ ಸಂವಿತ್ ವಿಜೃಂಭತೆ. ಎಚ್ಚರ ಕನಸು ನಿದ್ದೆನ್ನುವ 3 ಅನುಭವಗಳಲ್ಲೂ ಅಹಮಸ್ಮಿ, ನಾನಿದ್ದೇನೆ. ನಾನನ್ನುವಂಥ ರೀತಿಯಲ್ಲಿ 3 ಅವಸ್ಥೆಗಳಲ್ಲೂ ನಾನು ಓಡಾಡ್ತಿರಬೇಕಾದ್ರೆ ಯಾರನ್ನಾಶ್ರಯಿಸಿ ನಾನಿರೋದು? ನನ್ನ ಆಧಾರ, ನನಗೆ ಕಾರಣ, ನನಗೆ ಅಧಿಷ್ಠಾನ ಸ್ವಾಮೀಜಿ ಭಗವಂತ ಇದ್ದಾನೆ. ಯಾರು? ಅವನಿಗೆ ಹೆಸರು ಋಷಿ, ಅವನಿಗೆ ಹೆಸರು ಜ್ಞಾನಿ, ಅವನಿಗೆ ಹೆಸರು ಪರಮ ಮುನಿ. ಸ್ವಜ್ಞಪ್ತಿ ಶೋಧಿ, ನಾನಿದ್ದೇನೆ ನಾನು ಅಂತ ಅನ್ನಬೇಕಾದ್ರೆ ಆಧಾರ ಬೇಕಲ್ಲ ಸರ್. ಅಹಮಸ್ಮಿ ಸದಾ ಭಾಮಿ. ಇಂದ್ರಿಯಗಳಿಗೆ ಸಿಗಲ್ಲ ಅನ್ನುವಂಥವನು ನಾಸ್ತಿಕ, ಇಂದ್ರಿಯ ಮನಸ್ಸು ಬುದ್ಧಿಗಳ ಹಿಂದಿರುವವನು ಅಂತ ಹೇಳುವವನು ಭಕ್ತ. ಕಾರ್ಯಕ್ಕೊಂದು ಕಾರಣ ಬೇಕು ಅನ್ನುವ ರೀತಿಯಲ್ಲಿ ಜಿಜ್ಞಾಸವನ್ನು ಮಾಡುವವನು ವಿಜ್ಞಾನಿ. ಸ್ವಾಮೀಜಿ ಭಗವಂತ ಇದ್ದಾನೆ. ಯಾಕೆ? ನಾನೇ ಇದ್ದೇನಲ್ಲ, ನಾನೇ ಇದ್ದೇನೆ, ಆದ್ದರಿಂದ ಭಗವಂತ ಇರಲೇಬೇಕು. ಕಾರಣ ಇಲ್ಲದಿದ್ದರೆ ನಾನೆಲ್ಲಿಂದ ನಾನನ್ನುವ ರೀತಿಯಲ್ಲಿ ಅನ್ನಬೇಕಾದ್ರೆ ಭಗವಂತ ಇದ್ದಾನೆ. ಜ್ಞಾನಿ. ಸ್ವಜ್ಞಪ್ತಿ ಶೋಧಿ ಮುನಿ. ಅಷ್ಟು ತಿಳ್ಕೊಂಡ ಮೇಲೆ ಆ ಪರಮಶಕ್ತಿ, ಆ ಪರಮಾತ್ಮ ತನ್ನಿಂದ ತಾನಾಗಿ ಈ ಜೀವನ್ನುವಂಥದ್ದು ಸ್ವಾಮಿ ಬಗ್ತದೆ, ತಲೆ ಬಾಗ್ತದೆ ಸ್ವಾಮಿ. ಆಲೋಚನೆ ಮಾಡಿ. ಇವಾಗ ಹೇಳಿ, ಜ್ಞಾನ ಬೇರೆ ಅಲ್ಲ, ಭಕ್ತಿ ಬೇರೆ ಅಲ್ಲ. ನಾವಾಗಿ ಆಲೋಚನೆ ಮಾಡಿ ತಲೆ ಬಾಗುವುದನ್ನುವಂಥದ್ದೇನುಂಟು ಭಕ್ತಿ, ಅದು ಜ್ಞಾನದ ಮೂಲಕ ವಿಚಾರ ಮಾಡಿದ ಭಕ್ತಿ. ತಿಳ್ಕೊಂಡಿರುವ ವ್ಯಕ್ತಿ ಅನ್ನುವಂಥವನು ಬಾಗುವ ರೀತಿ ಸ್ವಾಮೀಜಿ ಭಗವಂತನಿಗೆ ಶರಣು, ಭಗವಂತನಿಗೆ ಶರಣು. ಬೆಳಿಗ್ಗೆ ಎದ್ದ ಕೂಡಲೇ ಮೊದಲು ಥ್ಯಾಂಕ್ಸ್, ಧನ್ಯವಾದಗಳು. ಯಾರಿಗೆ? ಭಗವಂತನಿಗೆ. ಏನಕ್ಕೆ? ಎಲ್ಲ ಕೊಟ್ಟಿದೆಯಲ್ಲ, ಆಕಾಶ ಕೊಟ್ಟಿದ್ದೀಯಾ, ಗಾಳಿ ಕೊಟ್ಟಿದ್ದೀಯಾ, ಬೆಂಕಿ ಕೊಟ್ಟಿದ್ದೀಯಾ, ನೀರು ಕೊಟ್ಟಿದ್ದೀಯಾ, ಅಗ್ನಿ ಕೊಟ್ಟಿದ್ದ ಸ್ವಾಮಿ. ಎಲ್ಲ ಗಿಡ ಮರಗಳು ಬೇಕಾದಷ್ಟು ಬೆಳೆದು 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 ನಮಗೆ ಫಲವನ್ನು ಕೊಡ್ತವೆ, ನಾವು ತಿಂತೇವೆ. ನಮ್ಮನ್ನು ಕಾಪಾಡ್ತಾ ಇರುವ ಭಗವಂತ ನಮ್ಮನ್ನು ಸದಾ ಸರ್ವದಾ ನಿತ್ಯ ನಿರಂತರ ಕಾಪಾಡ್ತಾನೇ ಇದ್ದಾನೆ. ಥ್ಯಾಂಕ್ಸ್, ಧನ್ಯವಾದಗಳು. ಬೆಳಿಗ್ಗೆ ಏಳುತ್ತಾನೆ ಅಡ್ಡ ಬೀಳೋದು ಭಗವಂತ. ತವ ತತ್ವಂ ನ ಜಾನಾಮಿ ಕೀದೃಶೋಸಿ ಮಹೇಶ್ವರ ಯಾದೃಶೋಸಿ ಮಹಾದೇವ ತಾದೃಶಾಯ ನಮೋ ನಮಃ. ನೀನು ಎಲ್ಲಿದ್ದೀಯೋ ನನಗೆ ಗೊತ್ತಿಲ್ಲ, ನೀನಿರೋದ್ರಿಂದ ನಾನು ಅಂತೇನೆ. ನಾನು ನಿನಗೆ ಅಡ್ಡ ಬೀಳ್ತೇನೆ. ಯಾಕೆ? ನಾನು ಏನೇನೂ ಕೇಳದೆ ಎಲ್ಲವನ್ನೂ ಕೊಟ್ಟಿದ್ದೀಯ. ಬೆಳಕನ್ನು ಕೊಟ್ಟಿದ್ದೀಯ, ಗಾಳಿಯನ್ನು ಕೊಟ್ಟಿದ್ದೀಯ, ಉಸಿರಾಡ್ತಾ ಇದ್ದೇನೆ, ನಡೀತಾ ಇದ್ದೇನೆ, ನೀರನ್ನು ಕೊಟ್ಟಿದ್ದೀಯ, ಆಹಾರವನ್ನು ಬೇಕಾದ ರೀತಿಯಲ್ಲಿ ಬೆಳೆಸಿ ನಮ್ಮ ಕಣ್ಣು ಮುಂದೆ ಇಡ್ತೀಯ. ಎಲ್ಲವೂ ಸಿಗ್ತಾ ಇದೆ. ನಿನಗೆ ಧನ್ಯವಾದಗಳು ಭಗವಂತ, ಕೃತಜ್ಞತೆ. ಏನು ಹೇಳಿ? ನೀವು ತಿಳ್ಕೊಂಡು ಅಡ್ಡ ಬೀಳುವಂಥದ್ದೇನುಂಟು, ಜ್ಞಾನದ ಮೂಲಕ ಅಡ್ಡ ಬೀಳುವಾಗ ಸಂಪೂರ್ಣ ಕೃತಜ್ಞತೆ ಸ್ವಾಮಿ. ಕೇಳುವಂಥದ್ದೇನಿಲ್ಲ. ಸೂರ್ಯನನ್ನು ಉದಯಿಸಲಿಕ್ಕೆ ನಾವು ಕೇಳೋದ? ನಾವು ಗಡದ್ದಾಗ ಮಲಗಿರ್ತೇವೆ, ಸೂರ್ಯನ ಬಿಸಿಲು ಮೈ ಮೇಲೆ ಬಿದ್ದ ಮೇಲೇ ಹೇಳೋದು. ಅಂಥವ್ರಿಗೇನು ಹೆಸರು? ಸೂರ್ಯವಂಶಿಗಳು. ನಾವು ಕೇಳದೇನೆ ಭಗವಂತ ಸೂರ್ಯನನ್ನು ಇಟ್ಟಿದ್ದಾನೆ ಸ್ವಾಮಿ.
ನಾವು ಕೇಳದೇ ನೀರು ಕೊಟ್ಟಿದ್ದಾನೆ, ಕೇಳದೇ ಗಿಡ ಮರಗಳೆಲ್ಲ ಹೂ ಹಣ್ಣು ಕಾಯಿ ಕೊಡ್ತಾ ಇವೆ. ಯಾರಿಗಾಗಿ? ನಮಗಾಗಿ. ನಾವು ಏನು ಕೊಡ್ತೇವೆ ಸ್ವಾಮಿ? ಆ ಭಗವಂತನಿಗೊಂದು ನಮಸ್ಕಾರ ಆದರೂ, ಭಗವಂತನಿಗೊಂದು ಪ್ರೀತಿಯಿಂದ ನಮಸ್ಕಾರ ಆದರೂ ಬೆಳಿಗ್ಗೆ ಮಾಡಿದರೆ ಭಕ್ತಿ. ಸ್ವಾಮಿ ತಿಳ್ಕೊಂಡು ಮಾಡುವಂಥದ್ದಿದೆ ನೋಡಿ. ನಾವು ಏನೇನೂ ಕೇಳದೆ ಎಲ್ಲವನ್ನೂ ನಮಗೆ ಕೊಟ್ಟಿದ್ದಾನೆ ಸ್ವಾಮಿ ಭಗವಂತ. ಭಗವಂತ ನಿನಗೆ ನಮಸ್ಕಾರ, ಭಗವಂತ ನಿನಗೆ ನಮಸ್ಕಾರ. ಸೈಂಟಿಸ್ಟ್ಗಳು, ದೊಡ್ಡ ದೊಡ್ಡ ವಿಜ್ಞಾನಿಗಳು, ಅವರೆಲ್ಲ ಹೊಸ ಹೊಸ ವಿಷಯಗಳನ್ನು ಕಂಡು ಹುಡುಕಿದಷ್ಟು, ಹೊಸ ಹೊಸ ವಿಷಯಗಳನ್ನು ಕಂಡು ಹುಡುಕಿದಷ್ಟು ತಲೆಬಾಗೋದು. ಸ್ವಾಮೀಜಿ, ಎಂಥ ಪ್ರಪಂಚ ಇದು, ಎಷ್ಟು ವಿಸ್ಮಯವಾದ ಜಗತ್ತಿದು. ಕರುಣೆ, ದಯೆ, ಕೃಪೆ ಆ ಭಗವಂತನ ಸಹಜ ಲಕ್ಷಣಗಳು ಸ್ವಾಮಿ. ನಾವು ಏನೇನೂ ಕೇಳದೆ ಎಲ್ಲವನ್ನೂ ಕೊಡ್ತಾ ಇದ್ದಾನೆ. ಅಷ್ಟು ಕೊಟ್ಟದ್ದನ್ನು ನಾವು ಸ್ವೀಕರಿಸಿ ಕೂಡ ಅವನಿಗೊಂದು ಕೃತಜ್ಞತೆ, ಧನ್ಯವಾದಗಳು ಬಾಯಲ್ಲಿ ಬರಲ್ಲ ಸ್ವಾಮಿ, ಬಾಯಲ್ಲಿ ಬರಲ್ಲ. ನಮ್ಮ ತಲೆ ಎಂಥ ತಲೆ ಅಂತಂದರೆ, ಆರೋಗ್ಯ ಇದ್ದಾಗ ದೇವಸ್ಥಾನಕ್ಕೆ ಹೋಗಿದ್ದೇನೋ, ಆರೋಗ್ಯ ಇದ್ದಾಗ ದೇವರಿಗೆ ಅಡ್ಡ ಬಿದ್ದಿದ್ದೇನೋ, ಆರೋಗ್ಯ ಇದ್ದಾಗ ಎಲ್ಲಾದರೂ ನೀನು ತಪ್ಪಿ ಆದರೂ ಭಗವಂತನಿಗೆ ಪೂಜೆ ಮಾಡಿದ್ದೇನೋ ಸ್ವಾಮೀಜಿ, ಆವಾಗ ಅವನೇ ಬುದ್ಧಿ ಕೊಟ್ಟಿಲ್ಲ. ಅವನ ಮೇಲೆ ಅವನೇ ಬುದ್ಧಿ ಕೊಟ್ಟಿಲ್ಲ ಸ್ವಾಮಿ. ಆವಾಗ ಬುದ್ಧಿ ಕೊಡಬಾರ್ದಿತ್ತ? ಈಗ ವಯಸ್ಸಾಯಿತು ಸ್ವಾಮೀಜಿ, ಇವಾಗ ಕೂತ್ಕೊಳ್ಳಿಕ್ಕಾಗೋದಿಲ್ಲ, ಇವಾಗ ಪೂಜೆ ಕೂತ್ಕೊಳ್ಳಿಕ್ಕಾಗೋದಿಲ್ಲ, ಈಗ ಪೂಜೆ ಮಾಡಲಿಕ್ಕಾಗಲ್ಲ. ವಯಸ್ಸಾದ ಮೇಲೆ ಹೇಳೋಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ, ಮಂತ್ರ ಹೇಳೋಕ್ಕಾಗಲ್ಲ, ಭಜನೆ ಹೇಳೋಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ನೋಡಿ ಸ್ವಾಮೀಜಿ ದೇವರು ಏನು ಮಾಡಿ, ಮತ್ತೆ ಅವನಿಗೆ ಬೈಯೋದು, ಮತ್ತೆ ದೇವರಿಗೆ ಬೈಯೋದು. ಸ್ವಾಮಿ, ನಾವು ಇಷ್ಟು ದಿವಸ ಆರೋಗ್ಯ ಕೊಟ್ಟಿದ್ದೀಯಾ, ಇಷ್ಟು ದಿವಸ ಎಲ್ಲ ಚೆನ್ನಾಗಿ ನಡೆಯಿತು ಭಗವಂತ, ಕೃತಜ್ಞತೆಗಳು, ಸಂತೋಷವಾಗಿ ನಮಸ್ಕಾರ, ಧನ್ಯವಾದಗಳು. ಅಲ್ವಾ? ಆಚಾರ್ಯ ಶಂಕರರದೇ ಏನದು ಶಿವಾಪರಾಧ ಕ್ಷಮಾಪನ ಸ್ತೋತ್ರ. ಹೇ ಶಿವ, ಕ್ಷಂತವ್ಯೋ ಮೇ ಪರಾಧ ಶಿವ 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 ಭೋ, ಹೇ ಮಹಾದೇವ ಶಂಭೋ. ಬಾಲ್ಯದಲ್ಲಿ ನಿನ್ನನ್ನು ಸ್ಮರಿಸಲಿಲ್ಲ, ಕೌಮಾರ್ಯದಲ್ಲಿ ನಿನ್ನ ನೆನಪಾಗಲಿಲ್ಲ, ಯೌವನದಲ್ಲಿ ಒಂದು ದಿವಸವೂ ಅರ್ಚನೆ ಮಾಡಲಿಲ್ಲ, ಮಧ್ಯ ವಯಸ್ಸಲ್ಲಿ ಎಲ್ಲೆಲ್ಲಿ ಹೋದೆ, ನಾಲಿಗೆಯಲ್ಲಿ ಶಿವ ಶಿವ ಅಂತ ಬರಲಿಲ್ಲ, ನಿನ್ನ ದೇವಸ್ಥಾನಕ್ಕೆ ಹೋಗಿ ನಾನು ಪ್ರದಕ್ಷಿಣೆ ಬರಲಿಲ್ಲ. ಎಲ್ಲವನ್ನೂ ಕ್ಷಮಿಸು. ಮೇ ಅಪರಾಧ ಸರ್ವಂ ಕ್ಷಂತವ್ಯ. ಭಕ್ತ ಹಾಗಲ್ಲ. ಭಕ್ತ ಸ್ವಾಮಿ ಆರಂಭದಿಂದಲೇ, ಜೀವನದ ಆರಂಭದಿಂದಲೇ, ಬೆಳಿಗ್ಗೆದ್ದಂದಿನಿಂದಲೇ ನಮಸ್ಕಾರ. ಊಟ ಕೂತ್ಕೊಳ್ಳುವಾಗಲೂ ನಮಸ್ಕಾರ, ಕಣ್ಣಲ್ಲಿ ನೋಡುವಾಗಲೂ ನಮಸ್ಕಾರ, ಕಿವಿಯಲ್ಲಿ ಕೇಳುವಾಗಲೂ ನಮಸ್ಕಾರ. ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವ ಆರಾಧನಂ. ನಾಲಿಗೆ ಮಾತಾಡ್ತಾ ಇದೆ, ನಿನ್ನ ಶಕ್ತಿ. ಕಣ್ಣು ನೋಡ್ತಾ ಇದೆ, ನಿನ್ನ ಶಕ್ತಿ. ಕಿವಿ ಕೇಳ್ತಾ ಇದೆ, ನಿನ್ನ ಶಕ್ತಿ. ಸ್ವಾಮಿ ಕಾಲು ನಡೆಯುತ್ತಾ ಇದೆ, ನಿನ್ನ ಶಕ್ತಿ. ಕೈಗಳು ಕೆಲಸ ಮಾಡ್ತಾ ಇವೆ, ನಿನ್ನ ಶಕ್ತಿ. ಎಲ್ಲವೂ ನಿನ್ನಿಂದಾಗಿ, ಎಲ್ಲ ನಿನ್ನ ಕೃಪೆಯಿಂದಾಗಿ ಎಲ್ಲವೂ ನಡೀತಾ ಇದೆ. ಭಗವಂತ, ಕೃತಜ್ಞತೆಗಳು, ಧನ್ಯವಾದಗಳು. ಎಲ್ಲೂ ಕೂಡ ಅವನಿಗೆ ನಾನು ಮಾಡಿದೆ, ನನ್ನಿಂದಾಯಿತು ಅನ್ನುವ
ಅಹಂ ಅನ್ನುವಂಥದ್ದು ಇಲ್ಲವೇ ಸ್ವಾಮಿ, ಇಲ್ಲ. ಆಲೋಚನೆ ಮಾಡಿ. ಇವಾಗ ಹೇಳಿ, ಭಕ್ತಿ ಬೇರೆ ಜ್ಞಾನ ಬೇರೆ, ಎರಡೂ ಇಲ್ಲ. ಭಕ್ತಿಯೇ ಜ್ಞಾನ, ಜ್ಞಾನವೇ ಭಕ್ತಿ, ಎರಡು ಒಂದೇ ಸ್ವಾಮಿ, ಎರಡು ಒಂದೇ. ನಾನನ್ನುವ ಅಹಂಕಾರ ಅನ್ನುವಂಥದ್ದೊಂದು ಬಾರದಿದ್ದರೆ ನೀವು ನೋಡುವಾಗಲೂ ಕೂಡ ಅವನ ಕೃಪೆಯಿಂದ, ಕಿವಿಯಲ್ಲಿ ಕೇಳುವಾಗಲೂ ಅವನ ಕೃಪೆಯಿಂದ, ನಾಲಿಗೆ ಮಾತಾಡುವಾಗಲೂ ಅವನ ಕೃಪೆಯಿಂದ, ಕಾಲು ನಡೆಯುವಾಗಲೂ ಅವನ ಕೃಪೆಯಿಂದ, ಪ್ರತಿಯೊಂದು ಸಂದರ್ಭವೂ ಅವನನ್ನೇ ನೀವು ಸ್ಮರಿಸಿ ಅವನ ಕೃಪೆಯಿಂದ ಎಲ್ಲವೂ ನಡೀತಾ ಇದೆ ಅನ್ನುವ ರೀತಿ ತಲೆ ಬಾಗುವುದಾದರೆ ಇನ್ನೇನು ಸ್ವಾಮಿ, ಇನ್ನೇನು ಬೇಕು ಭಗವಂತನಿಗೆ? ಅವನಿಗೆ ಪೂಜೆ ಬೇಡ, ಅವನಿಗೆ ಹೂ ಬೇಡ, ಅವನಿಗೆ ಯಾವ ರೀತಿಯ ಪ್ರಸಾದವೂ ಬೇಡ. ಅರ್ಜುನ, ನಿನ್ನ ತಲೆ ಒಂದು ಬಗ್ಗಿದ್ರೆ ಸಾಕು. ಅದು ಬಗ್ಗಲ್ಲ ಸ್ವಾಮಿ, ಅದು ಬಗ್ಗಲ್ಲ. ಭಗವಂತನಿಗೆ ಬೇಕಾದ್ದೇನು ಹೇಳಿ? ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ. ನೀನು ಏನು ಕೊಡ್ತೀಯೋ, ಏನು ತಂದಿದ್ದೀಯೋ ನೀನು, ಅದು ಮುಖ್ಯ ಅಲ್ಲ. ಆ ಕೊಡುವಾಗ ನೀನು ಹೇಳು, ಏನು? ನ ಮಮ, ಅದು ನಂದಲ್ಲ, ಅಷ್ಟು ಹೇಳಿದರೆ ಸಾಕು. ಹೇಳಲ್ವೇ ಸ್ವಾಮೀಜಿ, ಇದು ಪಪ್ಪಾಯಿ ನಮ್ಮ ತೋಟದಲ್ಲೇ ಬೆಳೆದ ಸ್ವಾಮಿ, ನೀವೇ ತಿನ್ನಬೇಕು. ಇಲ್ಲ, ಕಷ್ಟವೇ. ಅವರು ತೋಟದಲ್ಲಿ ಬೆಳೆದದ್ದಂದ್ರೇನು? ಮಣ್ಣು ಅವರದೋ ಅಲ್ಲ, ನೀರು ಅವರದೋ ಅಲ್ಲ, ಸೂರ್ಯ ಚಂದ್ರರ ಬೆಳಕು ಅವರದೋ ಅಲ್ಲ, ಯಾವುದೂ ನಮ್ಮದಲ್ಲ ಸ್ವಾಮಿ, ಈ ಪಪ್ಪಾಯಿ ನಂದು. ಅಬ್ಬಾ, ಟ್ರೇಡ್ ಮಾರ್ಕ್ ಹಾಕಿ ಆಯಿತು. ನಾನು ಕೊಡ್ತಾ ಅದೇ ಸ್ವಾಮಿ, ನಮ್ಮ ಗ್ರಾಚಾರ ಎಲ್ಲಿ ಹೋದರೂ ನಾನು ಬಂದಾಯಿತು. ನೀವು ಆಲೋಚನೆ ಮಾಡಿ, ವಾಮನ ಬಂದದ್ದು ಯಾತಕ್ಕೆ ಕೇಳಿ? ವಾಮನ ಅವತಾರ ಆದದ್ದು ಯಾತಕ್ಕೆ ಕೇಳಿ? ಬಲಿಚಕ್ರವರ್ತಿ ಏನು ಹೇಳಿದ್ದು? ಬಲಿಚಕ್ರವರ್ತಿ, ಬರ್ರಿ ಎಲ್ಲರೂ ಬನ್ನಿ, ಎಲ್ಲರೂ ಬನ್ನಿ, ಲೈನ್ ಹಿಡಿದು ಬನ್ನಿ. ಎಷ್ಟು ಬೇಕು? ಊಟ ಬೇಕೋ ಕೊಡ್ತೇನೆ, ಹಣ ಬೇಕೋ ಕೊಡ್ತೇನೆ, ಬಂಗಾರ ಬೇಕೋ ಕೊಡ್ತೇನೆ, ಮುತ್ತು ರತ್ನಗಳು ಬೇಕೋ ಕೊಡ್ತೇನೆ, ಬೇಕಾದಷ್ಟು ಭೂಮಿಯನ್ನು ಕೇಳಿ ಕೊಡ್ತೇನೆ, ಬನ್ನಿ ಎಲ್ಲರೂ ಬನ್ನಿ. ಲೈನಲ್ಲಿ ಬಂದು ಆವಾಗ ವಿಷ್ಣುವಂದಂತೀವ ಕೊಡ್ತೇನೆ ಅಂತ ಅಂತಾನಲ್ಲ, ಇವನಿಗೆ ಸೇರಿದ್ದು ಯಾವುದುಂಟು? ಇಲ್ಲಿರುವ ಪ್ರಪಂಚ ಬಲಿಚಕ್ರವರ್ತಿ ಹುಟ್ಟುವ ಮೊದಲು ಇತ್ತು. ಆ ಪ್ರಪಂಚದಲ್ಲಿರುವುದೆಲ್ಲವೂ ಕೂಡ ಭಗವಂತ ನಾರಾಯಣ, ಭಗವಂತ ಶ್ರೀಮನ್ನಾರಾಯಣ ಒಬ್ಬ ಪರಮಾತ್ಮನಿಗೆ ಸೇರಿದ್ದು ಸ್ವಾಮಿ. ಇಲ್ಲಿ ನನ್ನದನ್ನುವಂಥದ್ದು ಏನಿಲ್ಲ ಸ್ವಾಮಿ. ಅಂಥದ್ರಲ್ಲವನಂತಾನಂತಲ್ಲ, ಬನ್ನಿ ಕೊಡ್ತೇನೆ ಒಂದು ಲೈನಲ್ಲಿ ನಿಂತ ಯಾರು? ವಾಮನ. ಕೊಡ್ತೇನೆ ಅಂತ ಅಂತೀಯಲ್ಲ, ಹೌದು. ನನಗೇನು ಐಶ್ವರ್ಯ ಬೇಡ. ಮತ್ತೆ ಯಾಕೆ ಬಂದದ್ದು ನೀನು? ನನಗೇನು ಐಶ್ವರ್ಯ ಬೇಡ, ನನಗೇನು ಸಂಪತ್ತು ಬೇಡ, ನನಗೇನು ಊಟ ಏನು ಬೇಡ. ನನಗೆ ನನ್ನ ಹೆಜ್ಜೆ ಇಡುವಷ್ಟು, 3 ಹೆಜ್ಜೆ ಇಡುವಷ್ಟು ಜಾಗ ಅಷ್ಟೆ. ಅಷ್ಟು ಸ್ವಲ್ಪ ಜಾಗ ಕೇಳೋದು. 1000 ಎಕರೆ ಜಮೀನು ಬೇಕಾದರೆ ಕೊಡ್ತೇನೆ, ಎಲ್ಲ ಬೇಡ, ಅಷ್ಟೆಲ್ಲ ಬೇಡ. 3 ಹೆಜ್ಜೆ ಇಡುವಷ್ಟು ಜಾಗ ಮಾತ್ರ ನಾನು ಕೇಳೋದು. ಆವಾಗ ಶುಕ್ರಾಚಾರ್ಯ ಗುರುಗಳಂತಾರಂತೆ, ಕೊಡ್ತೇನೆ ಅಂತ ಭಾಷೆ ಕೊಡಬೇಡ. ಯಾಕೆ? ಅವ ಏನು ಕೇಳ್ತಿದ್ದಾನೆ ನಿನಗೆ ಗೊತ್ತಿಲ್ಲ. ನೀನು ಭಾಷೆ ಕೊಡಬೇಡ, ಕೊಡ್ತೇನೆ. ಅವ ಭಾಷೆ ಕೊಟ್ಟಾಯಿತು. ನೀನು ಏನು ಕೇಳ್ತೀಯೋ ಅದನ್ನು ಕೊಡ್ತೇನೆ, ನಾನು ಕೊಡೋ. 3 ಹೆಜ್ಜೆಗಳನ್ನು ಕೊಡ್ತೇನೆ ಅಂತ ಭಾಷೆ ಕೊಟ್ಟ ಸ್ವಾಮಿ ಯಾರು? ಬಲಿಚಕ್ರವರ್ತಿ. 1 ಹೆಜ್ಜೆ ಇಟ್ಟ ಯಾರು? ವಾಮನ. ಬೆಳೆದ ಸ್ವಾಮಿ ಆ ಕಾದ. ಯಾಕೆ? ವಿಷ್ಣು ಎಲ್ಲಿಲ್ಲ ಹೇಳಿ? ವ್ಯಾಪಕತ್ವಾತ್ ವಿಷ್ಣು, ಎಲ್ಲೆಲ್ಲೂ ಇರುವ ಆ ಚೈತನ್ಯಕ್ಕೆ ಹೆಸರೇ ವಿಷ್ಣು. ವಿಷ್ಣು ಅಂದ್ರೇನು? ಸರ್ವವ್ಯಾಪಕ, ಎಲ್ಲೆಲ್ಲೂ ಇರುವ ಚೈತನ್ಯ. ಅದು ಇಲ್ಲದಿರುವ ಜಾಗ ಇಲ್ಲ.
ಅದಿಲ್ಲದಿರುವ ಜಾಗ ಇಲ್ಲ. ಆದ್ದರಿಂದ ಅವನಿಗೆ ಹೆಸರು ವಿಷ್ಣು. ಒಂದು ಹೆಜ್ಜೆಯಲ್ಲಿ ಭೂಮಿಯನ್ನೆಲ್ಲ ಆವರಿಸಿಬಿಟ್ಟ, ಇನ್ನೊಂದು ಹೆಜ್ಜೆಯಲ್ಲಿ ಅಂತರಿಕ್ಷ ಎಲ್ಲವನ್ನು ಆವರಿಸಿಬಿಟ್ಟ. ಮೇಲೆ ಕೆಳಗೊಳಗೆ ಬಳಿ ಸುತ್ತಲೆತ್ತೆತ್ತಲು, ಮೇಲೆ ಕೆಳಗೆ ಎಡಕ್ಕೆ ಬಲಕ್ಕೆ ಎಲ್ಲೆಲ್ಲೂ ಅವನು ವ್ಯಾಪಿಸಿದ್ದು. ಇನ್ನು ಜಾಗ ಎಲ್ಲಿ? ಜಾಗವೇ ಇಲ್ಲ. ಮೂರನೇ ಹೆಜ್ಜೆ ಎಲ್ಲಿಡೋದು? ಆವಾಗ ಬಲಿಚಕ್ರವರ್ತಿಗೆ ಅರ್ಥ ಆಯಿತು. ಏನು, ಇಲ್ಲಿ ನಾನು ಕೊಡ್ತೇನೆ ಅಂತ ಅಂದದ್ದೇ ತಪ್ಪು. ಯಾಕೆ? ಇಲ್ಲಿರುವಂಥದ್ದು ಯಾವುದೂ ನನಗೆ ಸೇರಿದ್ದಲ್ಲ. ನ ಮಮ, ನ ಮಮ, ನನ್ನದು ಯಾವುದಿಲ್ಲ. ಅದನ್ನು ಮೊದಲು ಹೇಳು. ಮೊದಲು ನ ಮಮ ಅಂತನ್ನು, ಆಮೇಲೆ ಕೊಡು. ಏನಾದರೂ ಕೊಡ್ತೀರೋ, ಕೊಡುವಾಗ ಒಂದು ಮಾತು ಹೇಳಿ. ಹಣ ಕೊಡುವುದಿರ್ಬೋದು, ನೀವು ಚೆಕ್ ಕೊಡುವುದಿರ್ಬೋದು, ನೀವು ಬಂಗಾರ ಕೊಡುವುದಿರ್ಬೋದು, ಊಟ ಕೊಡುವುದಿರ್ಬೋದು, ಎಲ್ಲವನ್ನೂ ಕೊಡಿ. ಕೊಡುವಾಗ ಒಂದು ಮಾತು ಹೇಳಿ, ಇದನ್ನಂದಲ್ಲಪ್ಪ, ಎಲ್ಲವೂ ಭಗವಂತನಿಗೆ ಸೇರಿದ್ದು. ಭಗವಂತನಿಗೆ ಸೇರಿದ್ದನ್ನು ನಾನು ಕೊಡ್ತಾ ಇರೋದು, ನಂದು ಏನಿಲ್ಲ. ಅಷ್ಟು ಹೇಳಿ ಅಂದರೆ ನಿಮಗೆ ಪುಣ್ಯ. ಎಲ್ಲವೂ ಸೇರಿರುವುದು ಒಬ್ಬ ಪರಮಾತ್ಮನಿಗೆ ಸ್ವಾಮಿ. ಅದನ್ನು ಮನಸ್ಸಲ್ಲಿಟ್ಟುಕೊಳ್ಳೋದು ಬಿಟ್ಟು ನಾನು ಕೊಡ್ತೇನೆ ಬೇಕಾದ್ದನ್ನು ಕೇಳಿ. ವಿಷ್ಣು ಅಂದ, ನಿಂದೇನುಂಟು ಕೊಡೋಕ್ಕೆ? ನಿಂದನ್ನುವಂಥದ್ದು ಏನುಂಟು ಈ ಜಗತ್ತಲ್ಲಿ? ಏನಿಲ್ಲ. ಮತ್ತೇನು ಕೊಡೋದು ನೀನು? ಆವಾಗ ಸ್ವಾಮಿ ಬಲಿಚಕ್ರವರ್ತಿ ತಲೆ ಮೇಲೆ ಕಾಲಿಡು ಅಂತ ಅನ್ನೋದು ಯಾತಕ್ಕೆ? ನಾನು ಅಂತ ಅಂದೆಲ್ವ, ಎಲ್ಲವೂ ನಂದು ಅಂತ ಅಂದೆಲ್ವ, ಅದು ಹೋಗಲಿ. ಆ ನಾನು ಅನ್ನುವಂಥದ್ದು ಹೋಗಲಿ. ನನ್ನ ತಲೆ ಮೇಲೆ ಕೈ ಇಡು, ಕಾಲಿಡು. ಮೂರನೇ ಹೆಜ್ಜೆ ಇಟ್ಟದ್ದು ಬಲಿಚಕ್ರವರ್ತಿಯ ತಲೆ ಮೇಲೆ. ಇವಾಗ ಹೇಳಿ, ಯಾವ ಉದ್ದೇಶಕ್ಕಾಗಿ ವಾಮನ ಅವತಾರ? ಜ್ಞಾನಸ್ವಾಮಿಯದು, ಪರಮ ಜ್ಞಾನ. ಏನು ಜ್ಞಾನ ಅದು? ಇಲ್ಲಿ ನಮ್ಮದನ್ನುವಂಥದ್ದು ಏನಿಲ್ಲ. ಜಗತ್ತಲ್ಲಿ ಏನೆಲ್ಲ ಇದೆಯೋ ನಾನು ಹುಟ್ಟುವ ಮೊದಲೇ ಇತ್ತು, ಭಗವಂತನಿಗೆ ಸೇರಿದ್ದು. ನಾನು ಹುಟ್ಟಿದ ಮೇಲೆ ಕೂಡ ಅದನ್ನು ಉಪಯೋಗಿಸ್ತೇನೆ ಅಷ್ಟೇ, ನನ್ನದು ಯಾವುದೂ ಇಲ್ಲ. ನಾಳೆ ನಾನು ಸತ್ತು ಹೋದರೂ ಪ್ರಪಂಚದಲ್ಲಿ ಏನಿದೆಯೋ ಅದೆಲ್ಲವೂ ಹಾಗೇ ಉಳಿಯುತ್ತದೆ. ಒಬ್ಬ ಭಗವಂತನಿಗೆ ಸೇರಿರುವ ಜಗತ್ತಿದು. ಅವನೇ ಒಡೆಯ, ಅವನೇ ಎಲ್ಲಕ್ಕೂ ಟ್ರಸ್ಟಿ. ನನ್ನದನ್ನುವಂಥದ್ದೇನಿಲ್ಲ. ಆ ನನ್ನದನ್ನುವಂಥದ್ದು ಏನಿಲ್ಲ ಅನ್ನುವ ರೀತಿಯಲ್ಲಿ ನಾವು ಅಡ್ಡ ಬೀಳ್ತೇವಲ್ಲ, ಅದಕ್ಕನ್ನೋದು ಸ್ವಾಮಿ ಭಕ್ತಿ. ತೇರೇ ಅರ್ಪಣ್. ನಾನೊಂದು ಹೂ ಕೊಡುವುದಿರ್ಬೋದು, ನಿನ್ನದೇ ಅದು. ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವು ಇಂದಿರಾ ರಮಣ ಗರ್ಪಿತವೆನ್ನಲು. ಒಂದು ತೊಟ್ಟು ನೀರು ಕೂಡ ನಂದಲ್ಲ ಸ್ವಾಮಿ, ಭಗವಂತನ ಸೃಷ್ಟಿಯದು. ಒಂದು ಹೂ ಅವನ ಸೃಷ್ಟಿಯದು, ಅವನಿಗೇ ಕೊಡುವಂಥದ್ದು, ನನ್ನದಲ್ಲ. ನ ಮಮ, ನಂದಲ್ಲ ಶಿವ, ನಿಂದೆ, ನೀನು ತಗೋ. ಎಷ್ಟು ಸ್ವಾಮಿ, ಅಲ್ಲಿ ಅಹಂಕಾರ ಇಲ್ಲ, ಅಲ್ಲಿ ಮಮಕಾರ ಇಲ್ಲ, ಅಲ್ಲಿ ಭಗವಂತನ ಸ್ಮರಣೆ ಮಾತ್ರ. ಅದನ್ನು ಕಲಿಬೇಕು ನಾವು. ನನ್ನದು ಅಂತ ಅನ್ನಬಹುದು, ಇದು ನನಗೆ ಸೇರಿದ್ದು ಅಂತ ನಾವು ಬಾಯಲ್ಲಿ ಅನ್ನಬಹುದು. ಆದರೆ ಯಾವುದೂ ನಮ್ಮದಲ್ಲ ಸ್ವಾಮಿ, ಎಲ್ಲವೂ ಭಗವಂತನಿಗೆ ಸೇರಿರುವ ಜಗತ್ತಿದು. ಅವನೇ ಅದರ ಅಧಿಕಾರಿ, ಅದನ್ನು ನೋಡಿಕೊಳ್ಳುವನು ಅವನೇ, ಅದರ ಒಡೆಯನು ಅವನೇ. ಮುಂದೆ ಏನಾಗಬೇಕನ್ನುವ ರೀತಿಯಲ್ಲಿ ಪೂರ್ಣ ರೀತಿಯಲ್ಲಿ ಜಗತ್ತನ್ನು ನಡೆಸ್ಕೋನು ಆ ಭಗವಂತನೊಬ್ಬನೇ ಸ್ವಾಮಿ. ಆಲೋಚನೆ ಮಾಡಿ. ನೀವು ಹೆಚ್ಚು 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 ಆಲೋಚನೆ ಮಾಡಿದಷ್ಟು ತಲೆ ಬಗ್ತದೆ ಸ್ವಾಮಿ, ತನ್ನಿಂದ ತಾನಾಗಿ ತಲೆ ಬಗ್ತದೆ. ಏನಿದೆ ನಂದನ್ನುವಂಥದ್ದು? ಏನಿದೆ? ಏನಿಲ್ಲ.
ತೇರಾ ತೇರೆ ಅರ್ಪಣ್. ಆ ರೀತಿಯ ಭಕ್ತಿಯಿಂದ ಹೆಚ್ಚು ಹೆಚ್ಚು, ಅದಕ್ಕೇನು ಹೆಸರು, ಹೆಚ್ಚು ಹೆಚ್ಚು ವಿಚಾರ ಮಾಡಿದಷ್ಟು ತಲೆ ಬಾಗುವುದು ಜಾಸ್ತಿ, ತಲೆ ಬಾಗುವುದು ಜಾಸ್ತಿ. ದೇವಸ್ಥಾನಕ್ಕೆ ಹೋದಾಗ ತಲೆ ಬಾಗಬೇಕು, ಅಡ್ಡ ಬೀಳಬೇಕು. ಅಲ್ಲಿ ದೇವಸ್ಥಾನದಿಂದ ಹೊರಗೆ ಬರುವಾಗಲೂ ಎಷ್ಟೋ ಜನ ಆ ಮೂರ್ತಿಯನ್ನು, ಭಗವಂತನ ಮೂರ್ತಿಯನ್ನು ನೋಡ್ಕೊಂಡು ಬರ್ತಾರೆ, ಬೆನ್ನು ಹಾಕಿ ಬರಲ್ಲ. ಭಗವಂತನ ನೋಡ್ಕೊಂಡು ಹಾಗೇ ಹಿಂದೆ ಬರ್ತಾರೆ, ಹೊರಗೆ ಬಂದ ಮೇಲೆ ತಿರುಗ್ತಾರೆ. ಆ ಭಗವಂತನಿಗೆ ಬೆನ್ನು ಹಾಕಲ್ಲ ಸ್ವಾಮಿ. ಯಾಕೆ ಹೇಳಿ, ಏನಿದೆ ಸ್ವಾಮಿ ನಮ್ಮದಿಲ್ಲಿ? ಅಷ್ಟು ಮಾತ್ರ ಅಲ್ಲ, ಎಲ್ಲವೂ ಅವನದೇ ಅಂತನ್ನುವಾಗ ಇಲ್ಲಿ ನಾನನ್ನುವಂಥ ಜೀವಭಾವ ಅದೇನು, ಅದು ಅವನದೇ. ಇಲ್ಲಿ ನಾನನ್ನುವಂಥದ್ದೇನುಂಟು, ಏನಿಲ್ಲ. ಆ ನಾನನ್ನುವಂಥದ್ದು ಅವನಿಗೇ ಸೇರಿರುವಂಥದ್ದು ಅಂತ ಇರಬೇಕಾದ್ರೆ ಇನ್ನು ಕೇಳೋದೇನಿದೆ ಸ್ವಾಮಿ? ನೀವು ಹೇಳಿ, ಕೇಳೋದೇನಿದೆ? ಒಳಗೂ ಅವನೇ, ಹೊರಗೂ ಅವನೇ, ದೇಹವೂ ಅವನೇ, ಮನಸ್ಸೂ ಅವನೇ, ಹೊರ ಜಗತ್ತಿನ ಪ್ರತಿಯೊಂದು ವಸ್ತುವೂ ಅವನೇ. ಈಶಾವಾಸ್ಯಮಿದಗಂ ಸರ್ವಂ. ಹೊರಗಿನ ಪ್ರತಿಯೊಂದು ವಸ್ತುಗಳು ಅವನಿಗೇ ಸೇರಿರುವುದು. ಇಲ್ಲಿ ನನ್ನದು ನಾನನ್ನುವಂಥದ್ದು ವ್ಯವಹಾರಕ್ಕಾಗಿ ಮಾತ್ರ. ನಿಜವಾಗಿ ಆದರೂ ನನ್ನದನ್ನು ಎರಡು ಅಹಂ ಮಮ ಎರಡೂ ಇಲ್ಲ ಸ್ವಾಮಿ. ಅದೇ ಬಂಧನಕಾರಿ. ಅದು ನನ್ನದು ಅನ್ನುವ ರೀತಿಯಲ್ಲಿ ಹಿಡಿತೇವೋ ಸಿಕ್ಕಾಕ್ಕೊಂಡೆವು ನಾವು. ಬಂಧನ ನಾವೇ ಮಾಡಿಕೊಳ್ಳೋದು, ಮೋಕ್ಷ ನಾವೇ ಮಾಡಿಕೊಳ್ಳೋದು. ಬಂಧನ ಮುಕ್ತಿ ಎರಡೂ ಮನ ಏವ ಮನುಷ್ಯಾಣಾಂ ಬಂಧಸ್ಯ ಮನ ಏವ ಮನುಷ್ಯಾಣಾಂ ಮೋಕ್ಷಸ್ಯ ಕಾರಣಂ. ಅದು ಹಿಡ್ಕೊಂಡದ್ದು ಯಾರು? ನನ್ನದು. ನಂದಲ್ವೇ ಅಲ್ಲ, ಬಿಟ್ಟುಬಿಡು. ಎಲ್ಲವೂ ಅವನಿಗೆ ಸೇರಿದ್ದನ್ನುವ ರೀತಿಯಲ್ಲಿ ತಲೆ ಬಾಗುವಾಗ ನಮಗೇನು ಹೆಸರು ಸ್ವಾಮಿ? ಪರಮ ಭಕ್ತ. ಆ ಭಕ್ತಿ ಅನ್ನುವಂಥದ್ದು ಬಂದದ್ದೆಲ್ಲಿಂದ? ಜ್ಞಾನದಿಂದ. ನೀವಾಗಿ ಕುಳಿತುಕೊಂಡು ಆಲೋಚನೆ ಮಾಡಿ ಜ್ಞಾನ. ಆ ಜ್ಞಾನ ಅನ್ನುವಂಥದ್ದನ್ನು ಹೆಚ್ಚು ಹೆಚ್ಚು ಮನಸ್ಸಿಗೆ ತಂದಷ್ಟು ತಲೆ ಬಾಗ್ತದೆ. ಅದೇ ಭಕ್ತಿ. ಬೇಡಿದುದ ನೀವನೀಶ್ವರನೆಂಬ ನಚ್ಚಿಲ್ಲ, ಬೇಡಿಕೊಳ್ಳಿ ಉಳಿತಾವುದೆಂಬುದರ ಅರಿವಿಲ್ಲ. ಕೂಡಿ ಬಂದುದನೆ ನೀನು ಅವನಿಚ್ಛೆ ಎಂದುಕೊಳ್ಳು, ನೀಡು ಗೆದೆ ಗಟ್ಟಿಯನು. ಆರಂಭದಲ್ಲಿ ನಮ್ಮ ಭಕ್ತಿ ಶುರುವಾಗೋದು ಬೇಡುವುದು. ಅವನನ್ನು ಕೇಳಬೇಕು. ಏಯ್ ನಾವು ಕೇಳಿದರೆ ಏನು ಕೇಳ್ಬೋದು ಸ್ವಾಮಿ? ಸಮುದ್ರದ ಹತ್ತಿರ ಹೋಗಿ ನೀವು ಏನು ತರೋದು? ಚೊಂಬು ತಗೊಂಡು ಒಂದು ಸಣ್ಣ ಚೊಂಬು ತಗೊಂಡು ಹೋಗ್ಬೋದು ಸ್ವಾಮಿ ನಾವು, ಅಷ್ಟೇ. ಸಮುದ್ರ ಅಂದರೆ ಏನು ಸ್ವಾಮಿ? ಅದು ವಿಶಾಲವಾದ ಸಮುದ್ರ. ಹೋಗು, ಅಡಬೆಳು. ಸಮುದ್ರ ಅದು ಗಾಳಿ ಇರ್ಬೋದು, ನೀರಿರ್ಬೋದು, ಆಕಾಶ ಇರ್ಬೋದು, ಬೆಂಕಿ ಇರ್ಬೋದು. ಅಡಬೆಳು ಏನು? ಪರಮಾತ್ಮನೇ ನೀನು. ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ, ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ, ಋತಂ ವದಿಷ್ಯಾಮಿ, ಸತ್ಯಂ ವದಿಷ್ಯಾಮಿ, ತನ್ಮಾಮವತು ತದ್ವಕ್ತಾರಮವತು, ಅವತು ಮಾಂ ಅವತು ವಕ್ತಾರಂ. ಹೇ ಅಗ್ನೇ ನಿನಗೆ ನಮಸ್ಕಾರ, ಹೇ ಗಾಳಿ ನಿನಗೆ ನಮಸ್ಕಾರ. ಪ್ರತ್ಯಕ್ಷಕ್ಕೆ ಸೂರ್ಯ ಕಾಣುವಾಗ ದೇವರಲ್ಲದ ಇನ್ನೇನು ಸ್ವಾಮಿ? ಚಂದ್ರ ಕಾಣುವಾಗ ದೇವರಲ್ಲದ ಇನ್ನೇನು ಸ್ವಾಮಿ? ಗಾಳಿ ಅನ್ನುವಂಥದ್ದು ಬೀಸ್ತಾ ಇದೆ, ಅದು ದೇವರಲ್ಲದ ಇನ್ನೇನು? ಅಗ್ನಿ ಅನ್ನುವಂಥದ್ದು ಜ್ವಲಿಸ್ತಾ ಇದೆ, ದೇವರಲ್ಲದ ಇನ್ನೇನು? ಪ್ರತಿಯೊಂದಕ್ಕೂ ಅಡ್ಡ ಬೀಳಿ ಸ್ವಾಮಿ, ಪ್ರತಿಯೊಂದಕ್ಕೂ ಅಡ್ಡ ಬೀಳಿ. ಕಣ್ಣಿಗೆ ಕಾಣುವ ದೇವತೆಗಳು, ಕಣ್ಣಿಗೆ ಕಾಣುವ ದೇವರು, ಇವರೆಲ್ಲ ಅಡಬೀಳು.
ಅವರು ಕೊಟ್ಟದ್ದೇನುಂಟು ಅದನ್ನು ಪ್ರಸಾದ ಅನ್ನುವ ರೀತಿಯಲ್ಲಿ ಸ್ವೀಕರಿಸು. ಕಣ್ಣು ಮುಂದೆ ಏನು ಬರ್ತದೆ, ತಿನ್ನುವಂಥ ಹಣ್ಣು ಪ್ರಕೃತಿ ಕೊಟ್ಟ ಪ್ರಸಾದ. ಅನ್ನಂ ಅನ್ನಂ ಬ್ರಹ್ಮ, ಅದೇ ಪರಮಾತ್ಮ. ಕೈ ಮುಗಿದು ಪ್ರಸಾದ ಅನ್ನುವ ರೀತಿಯಲ್ಲಿ ಸ್ವೀಕರಿಸು. ಎಲ್ಲವನ್ನೂ ಪರಮಾತ್ಮ ಅನ್ನುವ ದೃಷ್ಟಿಯಿಂದ ನೋಡು. ಇಲ್ಲಿ ನಿನ್ನದೇನಿಲ್ಲ. ನಾನನ್ನುವಂಥದ್ದೇ ಸುಳ್ಳು, ನನ್ನದನ್ನುವಂಥದ್ದು ಸುಳ್ಳು. ಇಲ್ಲಿ ಏನುಂಟೋ ಈಶ್ವರ ಬುದ್ಧಿಯ ಆಚ್ಛಾದನೀಯಂ ಇದಗಂ ಸರ್ವಂ. ಇಲ್ಲಿ ಇದ್ದದ್ದೆಲ್ಲವೂ ಪರಮಾತ್ಮ ಶಿವನಿಗೆ, ಪರಮಾತ್ಮ ಕೃಷ್ಣನಿಗೆ ಸೇರಿದ್ದು. ನಾವು ಉಪಯೋಗಿಸಬಹುದಷ್ಟೇ. ಭಗವಂತ ತೃಪ್ತಿ, ಸಂತೋಷ, ಕೃತಜ್ಞತೆಗಳು, ಧನ್ಯವಾದಗಳು. ಕಂಪ್ಲೇಂಟ್ ದೂರ ಹೇಳುವಂಥದ್ದು ಏನಿಲ್ಲ ಸ್ವಾಮಿ. ಯಾತಕ್ಕೆ, ಏನಂತ ದೂರ ಹೇಳುವಂಥದ್ದು? ನಮ್ದು ಏನು ಉಂಟಿದ್ರಲ್ಲಿ? ಅವನಿಗೆ ಅರ್ಪಿಸಿ ಅದನ್ನು ತಗೊಂಡ್ರೆ ಪ್ರಸಾದ. ಭಗವಂತನಿಗೆ ಅದನ್ನು ಅರ್ಪಿಸದೆ ತೇನ ತ್ಯಕ್ತೇನ ಭುಂಜೀತಾ ತಸ್ಯ ತ್ಯಾಗೇನ ಭುಂಜೀತಾ. ಭಗವಂತನಿಗೆ ಅರ್ಪಿಸಿ ಅದನ್ನು ತಗೋ. ತಿಂತೀಯೋ ತಿನ್ನು, ನಾರಾಯಣ ಕೃಷ್ಣಾರ್ಪಣ ಅಂತನ್ನು ಭಗವಂತನಿಗೆ ಅರ್ಪಿಸು, ಆಮೇಲೆ ತಿನ್ನು. ಅದರಲ್ಲಿ ನಾನು ತಿಂದೆನ್ನುವ ಅಹಂಕಾರ ಇಲ್ಲ. ಭಗವಂತನೇ ಸ್ವಾಮಿ. ಒಳಗೆ ಹಸಿವು ಅವನದೇ, ತಿಂದ ಆಹಾರವು ಅವನೇ. ಅಹಮನ್ನಮನ್ನಮಹಮನ್ನಂ, ಅನ್ನವು ಅವನೇ. ಅನ್ನಾದ, ತಿನ್ನುವವನು ಅವನೇ. ಒಳಗಿನ ಹಸಿವೆನ್ನುವ ತಿನ್ನುವವನು ಅವನೇ, ತಿನ್ನುವ ಆಹಾರವು ಅವನೇ. ಅಹಮನ್ನಂ, ಆಹಾರವು ಅವನೇ. ಅನ್ನಾದ, ತಿನ್ನುವಂತಹ ಹಸಿವೆ ಅದು ಭಗವಂತನೇ. ಭಗವಂತನೇ ಸ್ವಾಮಿ ಎಲ್ಲೆಲ್ಲೂ ಅನ್ನುವ ಭಾವ ಬರುವಾಗ ನಾನು ಎಲ್ಲಿ? ಅಹಂಕಾರ ಎಲ್ಲಿ? ಇಲ್ಲವೇ ಇಲ್ಲ. ಒಳಗು ಅವನೇ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಮನಸ್ಸು ಬುದ್ಧಿಯ ಹಿಂದೆ ಯಾರು? ಅವನ ಬೆಳಕು. ಮನಸ್ಸು ಬುದ್ಧಿಯ ಮುಂದೆ ಕಾಣುವಂಥ ಆಕಾಶ, ಬೆಂಕಿ, ನೀರು, ಪೃಥ್ವಿಗೆ ಪಂಚಭೂತಗಳು ಅವನೇ. ಹೊರ ಜಗತ್ತು ಅವನೇ. ಮನಸ್ಸು ಬುದ್ಧಿಯನ್ನು ಬೆಳಗುತ್ತಾ ಇರುವ ಜ್ಯೋತಿಯು ಅವನೇ. ಒಳಗೂ ಅವನೇ, ಹೊರಗೂ ಅವನೇ. ಅವನೊಬ್ಬನೇ ಸ್ವಾಮಿ ಎಲ್ಲೆಲ್ಲೂ. ನೀವೇನು ಹೇಳೋದು ಸ್ವಾಮೀಜಿ? ದೇವರು ಕಾಣ್ತಾ ಇಲ್ಲಲ್ಲ. ದೇವರನ್ನು ಕಾಣುವ ಕಣ್ಣನ್ನು ನಾವು ಪಡೀಬೇಕು ಸ್ವಾಮಿ. ದೇವರು ಎಲ್ಲೋ ಒಂದು ಕಡೆ ಯಾವುದೋ ಒಂದು ಅಲ್ಲ. ಏನು ಕಾಣ್ತಾ ಇದೆಯೋ ಅವೆಲ್ಲವೂ ಭಗವಂತ. ಏನು ಕೇಳ್ತಾ ಇದೆಯೋ ಎಲ್ಲವೂ ಭಗವಂತ. ಏನು ತಿಂತಾ ಇದೆವೋ ಎಲ್ಲವೂ ಭಗವಂತ. ಇಲ್ಲಿರುವಂಥ ಎಲ್ಲವೂ ಕೂಡ ಒಬ್ಬ ಪರಮಾತ್ಮನಿಗೆ ಸೇರಿರುವುದು. ಅವನು ಮಾತ್ರ ಎಲ್ಲೆಲ್ಲೋ. ಅವನಿಲ್ಲದ ಜಾಗ, ಅವನಿಲ್ಲದ ಯಾವ ಜೀವನ್ನುವಂಥದ್ದೂ ಇಲ್ಲ. ಎಲ್ಲವೂ ಭಗವಂತನಿಗೆ ಸೇರಿರೋದು. ಇವಾಗ ಹೇಳಿ, ಹೌದಲ್ಲ ಹೇಳಿ. ಜ್ಞಾನವೇ ಭಕ್ತಿ, ಭಕ್ತಿಯೇ ಜ್ಞಾನ, ಎರಡೂ ಒಂದೇ ಸ್ವಾಮಿ. ಹೆಚ್ಚು ಹೆಚ್ಚು ನಾವು ಆಲೋಚನೆ ಮಾಡಿದಷ್ಟು, ಒಳಗೆ 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 ಹೋದಷ್ಟು ನಮ್ಮ ಅಹಂಕಾರ ಎಲ್ಲ ಕರಗ್ತದೆ. ಇರೋದು ಒಬ್ಬನೇ, ಅವನೊಬ್ಬನೇ ಇದ್ದದ್ದು. ಹಿಂದೆ ಇದ್ದದ್ದು ಅವನೇ, ಈಗ ಇರೋದು ಅವನೇ. ಇಲ್ಲಿ ಅವನನ್ನು ಬಿಟ್ಟಿನ್ನೇನಿಲ್ಲ ಸ್ವಾಮಿ. ಒಬ್ಬನೇ ಪರಮೇಶ್ವರ, ಅವನದೇ ಜಗತ್ತು. ಅವನೇ ಒಳಗೆ ಹೊರಗೆ ಮೇಲೆ ಕೆಳಗೆ. ಆ ಪರಮೇಶ್ವರನಿಗೆ ನಮಸ್ತೆ. ಜಯ ಜಯ ಶಂಕರ ಜಯ ಅಭಯಂಕರ. ಜಯ 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 ಪರಮೇಶ್ವರ.